ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಬಂದು ಮಂಡೇ ವ್ಲಾಗ್ ಆಗಿರುತ್ತೆ. ನಾವು ಶಿವನ ಪೂಜೆ ಮಾಡೋದ್ರಿಂದ ನಮಗೆ ಸೋಮವಾರ ವಾರ ಇರುತ್ತೆ. ಸೊ ಸ್ಪೆಷಲಾಗಿ ರಂಗೋಲಿ ಹಾಕ್ಕೊಳ್ಳೋಣ ಅಂತ ಹಾಕೋತಾ ಇದ್ದೀನಿ ಬೆಳಗ್ಗೆನೇ ಬೇಗ ಎದ್ದು. ರಂಗೋಲಿ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ರಂಗೋಲಿ ಹಾಕೋದ್ರಿಂದ ಕ್ರಿಯೇಟಿವಿಟಿ ಹಾಗೂ ಹ್ಯಾಂಡ್ ರೈಟಿಂಗ್ ಎಲ್ಲ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ರಂಗೋಲಿ ಹಾಕೋ ಮೇಯ್ನ್ ಪರ್ಪಸ್ ಏನಂದರೆ ಯಾವುದೇ ದುಷ್ಟಶಕ್ತಿಗಳು ಮನೆ ಒಳಗೆ ಬರಬಾರ್ದು ಅಂತ, ಮತ್ತು ಪಾಸಿಟಿವಿಟಿನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಹಾಕ್ತಾರೆ. ಸೊ ಅದರಲ್ಲೇ ಡಿಫ್ರೆಂಟಾಗಿ ರಂಗೋಲಿಗಳು ಹಾಕ್ತಾರೆ. ಡಾಟ್ಸ್ ಇಟ್ಟು ರಂಗೋಲಿ ಹಾಕ್ತಾರೆ, ಹಾಕ್ತೇ ಅಂದರೆ ಡಾಟ್ ಹಿಡ್ದೇ ಹಾಕ್ತಾರೆ. ಮತ್ತು ಫ್ಲವರ್ಸ್ ಎಲ್ಲ ಹಾಕ್ತಾರೆ. ಇನ್ನು ವೆರೈಟಿ ರಂಗೋಲಿಗಳಿರುತ್ತೆ. ನಾನು ಪ್ರತಿದಿನ ಒಂದು ರಂಗೋಲಿನ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಪೂರ್ತಿ ರಂಗೋಲಿ ನೋಡಿಕೊಂಡು ಸಿಗೋಣ. ಬಾಗಿಲು ತೊಳೆದು ರಂಗೋಲಿ ಎಲ್ಲ ಹಾಕಾದ್ಮೇಲೆ ಮನೆ ಒಳಗೆ ಕೂಡ ಕ್ಲೀನಾಗಿ ಕಸ ಗುಡಿಸಿ ಡಸ್ಟಿಂಗ್ ಮಾಡಿಕೊಂಡು ನೆಲ ಎಲ್ಲ ಒರೆಸ್ಕೊಂಡು ನನ್ನ ಹಸ್ಬೆಂಡು ಪೂಜೆ ಮಾಡ್ತೀನಿ ಅಂದರು. ಸೊ ಅವರೇ ಪೂಜೆ ಮಾಡಲಿ ಅಂತ ಬಿಟ್ಟು ನಾನು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದೆ. ಕಿಚನಲ್ಲಿ ನೈಟೇ ತೊಳೆದಿರೋ ಪಾತ್ರೆಗಳೆಲ್ಲ ಹಂಗೆ ಇತ್ತು. ಸೊ ಅದನ್ನೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಮೊದಲೇ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಬಿಟ್ರೆ ನೆಕ್ಸ್ಟ್ ನಾನು ಕುಕ್ ಮಾಡುವಾಗ ಪಾತ್ರೆಗಳಿಗೆಲ್ಲ ಏನೂ ತೊಂದರೆ ಆಗೋದಿಲ್ಲ ಅಂಥೇಳಿ ಎಲ್ಲ ಕ್ಲೀನಾಗಿ ಜೋಡಿಸ್ಕೊತಾ ಇದ್ದೀನಿ. ಪಾತ್ರೆ ಎಲ್ಲ ಜೋಡಿಸ್ಕೊಂಡು ಆದಮೇಲೆ ಇವತ್ತಿನ ರೆಸಿಪಿ ಏನಂದರೆ ಇನ್ಸ್ಟೆಂಟಾಗಿ ನಾವು ಹೇಗೆ ದೋಸೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. 1 ಕಪ್ ರವೆ ತೊಗೋತಾ ಇದ್ದೀನಿ. ರವೆನೂ ಅಷ್ಟೇ, ನಿಮಗೆ ಯಾವ್ದು ಬೇಕೋ ಆ ಥರ ರವೆ ತೊಗೋಬೋದು. ಸಣ್ಣ ರವೆ ಬೇಕಾದ್ರೆ ತೊಗೋಬೋದು, ಅಥವಾ ಉಪ್ಪಿಟ್ಟಿನ ರವೆ ಕೂಡ ತೊಗೋಬೋದು. ಅದಕ್ಕೆ ನಾನಿಲ್ಲಿ ಕ್ಲೀನಾಗಿ ತೊಳೆದಿರೋಂಥ ಅವಲಕ್ಕಿ ಹಾಕ್ಕೊಂಡಿದ್ದೀನಿ. 1 ಇಡೀ ಅವಲಕ್ಕಿ ಹಾಕಿದ್ರೆ ಸಾಕು 1 ಕಪ್ ರವೆಗೆ. ಜೊತೆಗೆ ಒಂದು ಅರ್ಧ ಕಪ್ಪು ಗೋಧಿ ಹಸಿಟ್ಟು ಹಾಕ್ಕೋತಾ ಇದ್ದೀನಿ. ಅದನ್ನು ಕ್ಲೀನಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ನಾನಿಲ್ಲಿ ಉಪ್ಪಿಟ್ಟಿನ ರವೆ ಬರುತ್ತಲ್ಲ, ದಪ್ಪ ರವೆ, ಅದನ್ನು ತೊಗೊಂಡಿದ್ದೆ. ಸೊ ಅದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಸಾಫ್ಟಾಗಿ ಆಗುತ್ತೆ ಅಂತ. ಅದಕ್ಕೆ ನಾನು ಇವಾಗ 1 ಕಪ್ಪು ಮೊಸರು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ ಅಷ್ಟೇ. ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 30 to 40 ಮಿನಿಟ್ಸು ಬಿಟ್ಟರೆ ಸಾಕು. ಅಷ್ಟರಲ್ಲಿ ನಾನಿಲ್ಲಿ ಆಲೂಗೆಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಆಲೂಗೆಡ್ಡೆನೆಲ್ಲ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಬೆಂದಾದಮೇಲೆ ನಾವು ಸಿಪ್ಪೆ ತಗೊಳಕ್ಕೆ ಈಸಿ ಆಗುತ್ತೆ ಅಂತ ಮೊದಲೇ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಅದಕ್ಕೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ವಿಜಿಲ್ ಕೂಗಿಸ್ತೀನಿ ಅಷ್ಟೇ. ಅದಾಗೋ ಅಷ್ಟರಲ್ಲಿ ನಾನಿಲ್ಲಿ ಚಟ್ನಿಗೂ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ತೆಂಗಿನಕಾಯಿಗೆ 1 ಕಪ್ಪಷ್ಟು ಹುರ್ಗಡ್ಲೆ ಹಾಕ್ಕೊಂಡು ಒಂದು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸಿನ್ಕಾಯಿ, ಹುಣಸೆಹಣ್ಣು, ಉಪ್ಪು ಇಷ್ಟೇ ಹಾಕ್ಕೋತಾ ಇದ್ದೀನಿ ನಾನು. ಪ್ಲೈನಾಗಿ ನಾರ್ಮಲ್ ಬೇಸಿಕ್ಕೆಲ್ಲ ಹೆಂಗೆ ಮಾಡ್ತೀರಾ ನೀವು ಚಟ್ನಿ ಅದೇ ಥರ ಮಾಡಿಕೊಂಡು ಇಲ್ಲಿ ಒಂದು ಎರಡು ವಿಜಿಲ್ ಕೂಗಿಸ್ಕೋತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಪಲ್ಯಕ್ಕೆ ಒಗ್ಗರಣೆ ಹಾಕಬೇಕಲ್ಲ, ಸೊ ಅದಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಶುಂಠಿನೂ ಹಾಕ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಶುಂಠಿ ಮತ್ತು ಟೊಮೆಟೊ ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಸೊ ಇದೆಲ್ಲ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡ್ರೆ ಈಸಿಯಾಗಿ ಆಲೂಗೆಡ್ಡೆ ಎಲ್ಲ ತೆಗೆದ್ಮೇಲೆ ಸಿಪ್ಪೆ ಎಲ್ಲ ತಗೊಂಡು ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಎತ್ತಿಟ್ಕೋತಾ ಇದ್ದೀನಿ. ಯಾರಿಗೆಲ್ಲ ಅಡುಗೆ ಬರೋದಿಲ್ವೋ ನನ್ನ ಚಾನಲಲ್ಲಿ ನಾನು ಸಿಂಪಲಾಗಿರೋ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ. ಯಾಕಂದರೆ ನನಗೂ ಕೂಡ ಅಡುಗೆ ಮಾಡೋಷ್ಟು ಪೇಷನ್ಸ್ ಅಂದರೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ನ ಕಲೆಕ್ಟ್ ಮಾಡಿ ಅದನ್ನೆಲ್ಲ ಹಾಕಿ ಮಾಡೋಷ್ಟು ಪೇಷನ್ಸ್ ಇಲ್ಲ. ಸಿಂಪಲಾಗಿ ನಾನು ಹೇಗೆ ಡೈಲಿ ಯಾವ ಥರ ಅಡುಗೆ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ನಿಮಗೆ. ಎಲ್ಲ ರೆಸಿಪಿಗಳು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ.
ಶುಂಠಿನ ನಾನು ತುರಿದು ಹಾಕೋತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ಕಟ್ ಮಾಡಿ ಕೂಡ ಹಾಕೋಬೋದು. ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಬಾಯಿಗೆಲ್ಲ ಸಿಗೋ ಥರ ಹಾಕೋಬೋದು. ಬೇಡ ಅಂದರೆ ಈ ಥರ ತುರಿದು ಇಟ್ಕೊಂಡೆ ಹಾಕೋಬೋದು. 1 ಇಂಚ್ ಅಥವಾ 1.5 ಇಂಚು ಶುಂಠಿ ಹಾಕ್ಕೊಂಡ್ರೆ ಸಾಕು. ಅಷ್ಟರಲ್ಲಿ ನಾನು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕುಕ್ಕರ್ ಕೂಡ ಕೂಗಿತ್ತು. ಅದನ್ನು ಆರಾದಮೇಲೆ ಇವಾಗ ಸಿಪ್ಪೆ ಎಲ್ಲ ತಕ್ಕೋತಾ ಇದ್ದೀನಿ. ಈಗ ಪಲ್ಯ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ನಾನು ಯೂಶ್ವಲಾಗಿ ಇದೇ ಥರ ಮಾಡೋದು. ಬಾಣಲಿನ ಕಾಯಕ್ಕಿಟ್ಟು ಅದಕ್ಕೆ ಒಂದು 2ರಿಂದ 3 ಸ್ಪೂನು ಎಣ್ಣೆ ಅಥವಾ ತುಪ್ಪ ಹಾಕ್ಕೋಬೋದು. ಜೀರಿಗೆ, ಸಾಸಿವೆ ಸಿಡಿಸ್ಕೊಂಡು ಕಡಲೆಬೇಳೆ ಹಾಕ್ಕೊಂಡು ಒಂದು ಸ್ವಲ್ಪ ಉದ್ದಿನಬೇಳೆ ಕೂಡ ಹಾಕ್ಕೋತಾ ಇದ್ದೀನಿ. ನೀಟಾಗಿ ಫ್ರೈ ಆದಮೇಲೆ ಕಡಲೆಬೇಳೆ ಕಲರ್ ಚೇಂಜ್ ಆಗುತ್ತೆ. ಅದಾದಮೇಲೆ ನಾವು ಈಗ ಮೆಣಸಿನ್ಕಾಯಿನೂ ಸೇರಿಸ್ಕೋತಾ ಇದ್ದೀನಿ. ನಿಮಗೆ ಖಾರ ಯಾವ ಥರ ಬೇಕೋ ಆ ಥರ ಮೆಣಸಿನ್ಕಾಯಿ ಸೇರಿಸ್ಕೋಬೋದು. ಅದ್ರ ಜೊತೆಗೆ ಈರುಳ್ಳಿ ಕೂಡ ಸೇರಿಸ್ಕೋತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇ ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಕಟ್ ಮಾಡ್ಕೊಂಡು ಸೇರಿಸ್ಕೋಬೋದು. ಇದೇ ಥರ ಮಾಡಬೇಕು ಅಂತ ಏನು ರೂಲ್ ಇಲ್ಲ. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡ್ಕೋಬೋದು. ಈರುಳ್ಳಿ ಕೂಡ ಟ್ರಾನ್ಸ್ಪರೆಂಟ್ ಆಗಿ ಸ್ವಲ್ಪ ಬ್ರೌನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು ನೆಕ್ಸ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಟೊಮೆಟೊ ಹಾಕ್ಕೋತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೋತಾ ಇದ್ದೀನಿ. ಆಮೇಲೆ ಇದೇ ಟೈಮಲ್ಲೇ ಶುಂಠಿ ಕೂಡ ಸೇರಿಸ್ಕೋತಾ ಇದ್ದೀನಿ. ಶುಂಠಿನೂ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಆಲೂಗೆಡ್ಡೆ ಹಾಕ್ಕೋಬೋದು. ಆಲೂಗೆಡ್ಡೆನೇ ನಾನು ಯಾಕೆ ಬಾಣಲೆಯಲ್ಲೇ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಅಂದರೆ ನೀಟಾಗಿ ಉಪ್ಪು, ಖಾರ ಏನೇನು ಮಸಾಲೆ ಹಾಕಿದ್ದೀವಿ ಈ ಥರ ಬಾಣಲೆಯಲ್ಲೇ ಸ್ಮ್ಯಾಶ್ ಮಾಡೋದ್ರಿಂದ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಅಂತ ಹಾಕ್ತಾಯಿದ್ದೀನಿ. ಸ್ಮ್ಯಾಶ್ ಎಲ್ಲ ಆದಮೇಲೆ ನಾವು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ಬಿಟ್ಟು ಒಂದು 2ರಿಂದ 3 ನಿಮಿಷ ಬಿಸಿ ಆಗಕ್ಕೆ ಸಾಕು. ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ಇನ್ನು ದೋಸೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹಾಕ್ತಾಯಿದ್ದೀನಿ. ದೋಸೆ ಇಂಚು ಕಾಯಕ್ಕಿಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ನಾರ್ಮಲಾಗಿ ದೋಸೆ ಯಾವ ರೀತಿ ಹಾಕೋತೀವೋ ಆ ರೀತಿ ಹಾಕ್ಕೋಬೇಕಷ್ಟೇ. ದೋಸೆ ಅಂತೂ ತುಂಬ ಸಾಫ್ಟಾಗಿ ಬಂದಿತ್ತು, ತುಂಬ ಟೇಸ್ಟಿಯಾಗಿತ್ತು. ಸಡನ್ನಾಗಿ ಇವಾಗ ದೋಸೆ ತಿನ್ನಬೇಕು ಅನಿಸಿದ್ರೆ ಈ ಥರ ಮಾಡ್ಕೊಂಡು ತಿನ್ನೋದು ತುಂಬ ಒಳ್ಳೆಯ ಐಡಿಯಾ ಅಂತ ಹೇಳ್ಬೋದು. ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಕೆಲಸಗಳನ್ನೆಲ್ಲ ಇತ್ತು, ಅದನ್ನು ಕೂಡ ಮುಗಿಸ್ಕೊಂಡು ಇಲ್ಲಿ ತುಳಸಿ ಗಿಡ ಒಂಥರ ಆಗೋಗಿತ್ತು. ಇನ್ನು 2 ತಿಂಗಳಲ್ಲಿ ತುಳಸಿ ಹಬ್ಬ ಬೇರೆ ಬರೋದಿದೆ. ಸೊ ನಾನು ಅದಕ್ಕೆ ಗೊಬ್ಬರ ಎಲ್ಲ ಹಾಕೋಣ ಅಂತೇಳಿ ನಮ್ಮ ಮಮ್ಮಿ ತಂದುಕೊಟ್ಟಿದ್ರು. ಬೇವಿನ ಹಿಂಡಿ ಮತ್ತು ಹೊಂಗೆ ಹಿಂಡಿ ಅಂತ ಬರುತ್ತಲ್ಲ, ಅದು ಮಿಕ್ಸ್ ಸಿಗುತ್ತೆ. ನಾರ್ಮಲ್ ಆರ್ಗ್ಯಾನಿಕ್ ಶಾಪ್ಸ್ ಎಲ್ಲ ಇರುತ್ತಲ್ಲ ಅಲ್ಲೇ ಸಿಗುತ್ತೆ. ಸೊ ಅಲ್ಲಿಂದ ತರಿಸ್ಕೊಂಡಿದ್ದೆ ನಾನು. ಈಗ ಮಣ್ಣೆಲ್ಲ ಲೂಸ್ ಮಾಡಿ ಅದಕ್ಕೊಂದು ಸ್ವಲ್ಪ ಗೊಬ್ಬರ ಹಾಕ್ತಾಯಿದ್ದೀನಿ. ಏನು ಅಂತ ಗೊತ್ತಿಲ್ಲ, ಈ ಮನೆಗೆ ಬಂದ ಮೇಲೆ ಒಂದು ಸ್ವಲ್ಪ ವೈಟ್ ಕಲರ್ ಅಂತ ಎಲೆಗಳೆಲ್ಲ ಹುಳ ತಿಂತಾಯಿದೆ ಅಂತ ಅನ್ನಿಸ್ತಾಯಿತ್ತು. ಸೊ ಗೊಬ್ಬರ ಹಾಕಿದ್ರೆ ಸರಿ ಹೋಗುತ್ತೆ. ಬೇವಿನ ಹಿಂಡಿ ಹಾಕಿದ್ರೆ ಏನೇ ಹುಳ ಇದ್ರೂ ಬೇಗ ಹೋಗ್ಬಿಡುತ್ತೆ ಅಂತ. ಯಾವತ್ತೂ ಗೊಬ್ಬರ ಹಾಕಿದ್ಮೇಲೆ ನಾವು ನೀರನ್ನ ತುಂಬ ಹೆಚ್ಚಾಗಿ ಹಾಕಬೇಕು. ಅದ್ರ ಜೊತೆಗೆ ಪತ್ರೆ ಕೂಡ ಇತ್ತು, ಅದು ಕೂಡ ಒಣಗೋಗ್ತಾಯಿತ್ತು. ಸೊ ಅದಕ್ಕೂ ಮಣ್ಣೆಲ್ಲ ಲೂಸ್ ಮಾಡಿ ಗೊಬ್ಬರ ಹಾಕೋತಾ ಇದ್ದೀನಿ. ಹಾಗೆ ಸಂಜೆ ಮೇಲೆ ನಮ್ಮ ಮನೆಗೆ ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ಚಿಕ್ಕಮ್ಮ ಎಲ್ಲರೂ ಬಂದಿದ್ದರು. ನನ್ನ ತಮ್ಮಂದಿರು ಎಲ್ಲರೂ ಬಂದಿದ್ದರು. ಸೊ ನಮ್ಮ ಅಜ್ಜಿ ಉಪ್ಪಿನಕಾಯಿ ಹಾಕಿ ಕಳಿಸಿದ್ರು. ಸ್ವಲ್ಪ ತರಿಸ್ಕೊಂಡಿದ್ದೆ, ಯಾಕಂದರೆ ನೆಕ್ಸ್ಟ್ ವೀಕ್ ನಾನು ಹೋಗೋದಿದೆ. ಆವಾಗಲೇ ಇಸ್ಕೊತೀನಿ, ಇವಾಗ ಎಷ್ಟು ಬೇಕೋ ಅಷ್ಟು ತೊಗೋತೀನಿ ಅಂತ. ಇನ್ನೂ ಉಪ್ಪಿನಕಾಯಿ ಆಗಿರಲಿಲ್ಲ ಅಂತ ನನಗೆ ಇಷ್ಟು ಮಾತ್ರ ಕೊಟ್ಟು ಕಳಿಸಿದ್ದಾರೆ. ಜೊತೆಗೆ ನಮಗೆ ಚಕ್ಲಿ, ಕೋಡ್ಬಳೆ ಮತ್ತು ಶಂಕರಪೋಳಿ ಅಂತ ಬರುತ್ತಲ್ಲ, ಆ ತಿಂಡಿ ಯಾರ್ಯಾರು ತಿಂದಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ನಮ್ಮ ಅಜ್ಜಿ ನಮಗೆ ಚಿಕ್ಕವರಿರುವಾಗ ಮಾಡಿಕೊಡ್ತಾಯಿದ್ರು. ಸೊ ಅದೆಲ್ಲ ತಂದಿದ್ರು. ನನ್ನ ಮಗಳಿಗೆ ತಿನ್ನೋಕ್ಕೆ ಆಗುತ್ತೆ, ನಾವು ತಿನ್ನೋಕ್ಕಾಗತ್ತೆ ಅಂತ. ಒಂದು ಬಾಕ್ಸ್ ಫುಲ್ ಆಯಿತು ನನಗೆ. ತುಂಬ ಚೆನ್ನಾಗಿತ್ತು. ಅವರೆಲ್ಲ ಬಂದು ಹೋದ್ಮೇಲೆ ನನ್ನ ಮಗಳು ತುಂಬ ಅಳ್ತಾ ಇದ್ಲು ಅಂತ ನಾನು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತಿಗೆ ಇದಿಷ್ಟೇ ವ್ಲಾಗ್ ಆಗಿರುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.